ಯುಜಿಡಿ ಕಟ್ಟಿಕೊಂಡು ರಸ್ತೆಯಲ್ಲೇ ಹರಿತಿದೆ ಗಲೀಜು ನೀರು. ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ರು ನೋ ಯೂಸ್. ತುಮಕೂರು ನಗರವನ್ನ ಸ್ಮಾರ್ಟ್ ಸಿಟಿ, ಶೈಕ್ಷಣಿಕ ನಗರಿ ಅಂತ ಕೇವಲ ಹೆಸರಿಗೆ ಮಾತ್ರ ಕರೆಯುವಂತಾಗಿದೆ. ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳೇನೋ ಆಗಿವೆ, ಆದರೆ ಸರಿಯಾಗಿ ನಿರ್ವಹಣೆ ಮಾಡದಿರೋದ್ರಿಂದ ನಗರದ ಕೆಂಪೇಗೌಡ ರಸ್ತೆಯಲ್ಲಿ ಯುಜಿಡಿ ನೀರು ಮೈದುಂಬಿ ಹರಿಯುತ್ತಿದೆ. ಇದರಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಗರದ ಎಸ್ಎಸ್ಐಟಿ ಕಾಲೇಜು ಹಿಂಭಾಗದ ಕೆಂಪೇಗೌಡ ರಸ್ತೆಯ ಮಧ್ಯದಲ್ಲಿರೋ ಯುಜಿಡಿ ಕಟ್ಟಿಕೊಂಡು ಹೆದ್ದಾರಿವರೆಗೂ ಗಲೀಜು ನೀರು ಹರಿದುಕೊಂಡು ಬರ್ತಿದೆ. ಗಲೀಜು ನೀರಿನ ಮೇಲೆ ವಾಹನಗಳು ಓಡಾಡ್ತಾ ಇದ್ದು ಗಲೀಜು ನೀರು ಜನರಿಗೆ ಸಿಡಿತಿದೆ. ಜೊತೆಗೆ ಜನರು ಮೂಗು ಮುಚ್ಚಿಕೊಂಡು ಓಡಾಡ್ತಾ ಇದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿದ್ದಾರೆ. ಅಲ್ಲದೆ ಅಕ್ಕಪಕ್ಕದ ಅಂಗಡಿಗಳಿಗೆ ಗ್ರಾಹಕರು ಬರ್ತಾ ಇಲ್ಲ, ಇದರಿಂದ ವ್ಯಾಪಾರ ಆಗ್ತಾ ಇಲ್ಲ ಎಂದು ಅಂಗಡಿ ಮಾಲೀಕರು ಕಿಡಿಕಾರ್ತಿದ್ದಾರೆ. ಇನ್ನ ಈ ಯುಜಿಡಿ ಸುಮಾರು ದಿನಗಳಿಂದ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಹಲವು ಬಾರಿ ಪಾಲಿಕೆಗೆ ದೂರನ್ನ ನೀಡಿದ್ರು ಕೂಡ ಈವರೆಗೂ ಕ್ರಮ ಕೈಗೊಳ್ತಿಲ್ಲ ಎಂದು ಇಲ್ಲಿನ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ವೀಕ್ಷಕರೇ, ನಾವೀಗ ತುಮಕೂರಿನ ವಾರ್ಡ್ ನಂಬರ್ 28 ಸರಸ್ವತಿಪುರಂನಲ್ಲಿರುವಂಥದ್ದು. ಕೆಂಪೇಗೌಡ ರಸ್ತೆಯ ದುಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ, ನಡು ರಸ್ತೆಯಲ್ಲಿರುವಂತಹ ಯುಜಿಡಿಯ ಚೇಂಬರ್ ಉಕ್ಕಿ ಹರಿತಾ ಇರುವಂಥದ್ದು. ಇಂದು ಬೆಳಗ್ಗೆಯಿಂದಲೂ ಕೂಡ ಈ ಯುಜಿಡಿ ಚೇಂಬರ್ ಉಕ್ಕಿ ಹರಿತಾ ಇದ್ದು ಇಲ್ಲಿ ಓಡಾಡುವಂಥವರೆಲ್ಲರೂ ಕೂಡ ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯುಜಿಡಿ ಚೇಂಬರ್ ಉಕ್ಕಿ ಹರಿಯೋದಷ್ಟೇ ಅಲ್ಲ, ರಸ್ತೆಗಳಲ್ಲೆಲ್ಲವೂ ಕೂಡ ಹರಿತಾ ಇರುವಂಥದ್ದು ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗ್ಬೋದು. ಯುಜಿಡಿ ಚೇಂಬರ್ ಯಾವ ರೀತಿ ತುಂಬಿ ಹರಿತಾ ಇದೆ ಅಂತಂದರೆ, ಕುಣಿಗಲ್ ರಸ್ತೆ ಏನಿದೆ ಎಲ್ಲವೂ ಕೂಡ ಆ ರಸ್ತೆಯ ಮೇಲೆ ಹರಿದು ಹೋಗ್ತಾ ಇರುವಂಥದ್ದು. ಈ ರಸ್ತೆಯಲ್ಲಿ ಬೈಕ್ ಸವಾರರು ಏನು ಹೋಗ್ತಾ ಇದ್ದಾರೆ, ಯಾರಾದರೂ ಪಾದಚಾರಿಗಳು ನಡ್ಕೊಂಡು ಬರ್ತಾ ಇದ್ದಾರೆ, ಅವ್ರ ಮೇಲೂ ಕೂಡ ಇದು ಬೈಕ್ ಸವಾರರಿಂದ ಆರ್ತಾ ಇರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಇಷ್ಟು ನೀರಿಲ್ಲಿ ಉಕ್ಕಿ ಹರಿತಾ ಇದ್ರೂ ಕೂಡ ಹಲವಾರು ಬಾರಿ ಇಲ್ಲಿನ ಸ್ಥಳೀಯರು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ದೂರನ್ನು ನೀಡಿದ್ದಾರೆ. ಆದರೂ ಕೂಡ ಯಾರು ಬಂದು ಇದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇಷ್ಟೆಲ್ಲ ನೀರು ಉಕ್ಕಿ ಹರಿತಾ ಇದ್ರು. ಇಲ್ಲಿಂದ ಕುಣಿಗಲ್ ಸರ್ಕಲ್ನವರೆಗೂ ಕೂಡ ಇದು ಉಕ್ಕಿ ಹರಿತಾ ಇದೆ. ಇಲ್ಲಿ ದುರ್ನಾತ ಬೀರ್ತಾ ಇದೆ, ತುಂಬ ವಾಸನೆ ಬರ್ತಾ ಇದೆ. ಇಲ್ಲಿ ಓಡಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಪಕ್ಕದಲ್ಲಿರುವಂಥ ಅಂಗಡಿಗಳಿಗೆ ವ್ಯಾಪಾರಗಳಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ದೂರನ್ನು ನೀಡಿದರೂ ಕೂಡ ಯಾವೊಬ್ಬರು ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ನೀವೇ ನೋಡ್ತಾ ಇರ್ಬೋದು ಅದು ಯಾವ ರೀತಿ ಉಕ್ಕಿ ಹರಿತಾ ಇದೆ, ಏನೆಲ್ಲ ಸಂಕಷ್ಟ ಆಗ್ತಾ ಇದೆ ಇಲ್ಲಿ ಅಂತ. ಶಿಕ್ಷಕರೇ, ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಜನರಿಗೆ ಎಲ್ಲೊಂದು ಕಡೆ ಆಶ್ವಾಸನೆಯನ್ನು ಕೊಡ್ತಾರೆ, ಕರೆ ಮಾಡಿ ಬೇಗ ಬರ್ತೀವಿ, ಹೆಲ್ಪ್ ಲೈನ್ ನಂಬರನ್ನು ಮಾಡಿದ್ದೀವಿ, ಅದಕ್ಕೆ ಕರೆ ಮಾಡಿದ್ರೆ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ. ಆದರೆ ಇಂದು ಬೆಳಗ್ಗೆಯಿಂದಲೂ ಕೂಡ ಯುಜಿಡಿ ಚೇಂಬರ್ ಉಕ್ಕಿ ಹರಿತಾ ಇದ್ರು ಕೂಡ ಇಲ್ಲಿನ ಸ್ಥಳೀಯರು ಕರೆ ಮಾಡಿದ್ರು ಕೂಡ ಅವರು ದೂರ ನೀಡಿದ್ರು ಕೂಡ ಯಾವೊಬ್ಬ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಾಗಲಿ ಇಲ್ಲಿ ಏನಾಗ್ತಾ ಇದೆ, ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಬಂದು ನೋಡುವಂಥ ಕೆಲಸವನ್ನು ಮಾಡಿಲ್ಲ. ಇದರಿಂದಲೇ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ, ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಕ್ಕಪಕ್ಕದ ಅಂಗಡಿಯವರಿಗೆ ವ್ಯಾಪಾರಗಳು ಕೂಡ ಆಗ್ತಾ ಇಲ್ಲ, ಇಲ್ಲಿ ಪಾದಚಾರಿಗಳು ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಿಬ್ಬಂದಿಗಳು ಗಮನ ಹರಿಸಿ ಈ ಕೆಂಪೇಗೌಡ ರಸ್ತೆಯಲ್ಲಿ ವಾಸಿಸ್ತಾ ಇರುವಂಥ ಜನರಿಗೆ ಈ ಯುಜಿಡಿ ಚೇಂಬರ್ನಿಂದ ದುರ್ವಾಸನೆ ಏನು ಬೀರ್ತಾ ಇದೆ ಅದರಿಂದ ಮುಕ್ತಿ ಕೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.